ಸುಮಾರು 17ನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಶ್ರೀಮಂತ ರೆಡ್ಡಿ ಕುಟುಂಬದಲ್ಲಿ ವೇಮನರು ಜನಿಸಿದರು. ಆರಂಭದಲ್ಲಿ ಅವರು ಭೋಗ ಜೀವನಕ್ಕೆ ಮಾರು ಹೋಗಿದ್ದರು ಎನ್ನಲಾಗುತ್ತದೆ. ಆದರೆ ಜೀವನದ ಒಂದು ಹಂತದಲ್ಲಿ ಅವರಿಗೆ ಜ್ಞಾನೋದಯವಾಗಿ ಲೌಕಿಕ ಸುಖಗಳನ್ನು ತ್ಯಜಿಸಿ ಒಬ್ಬ ಮಹಾನ್ ಯೋಗಿಯಾಗಿ ಬದಲಾದರು. ವೇಮನರು ತಮ್ಮ ಸರಳವಾದ ತೆಲುಗು ಪದಗಳ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಇವರು ಬರೆದ ಸುಮಾರು 3000ಕ್ಕೂ ಹೆಚ್ಚು ಪದ್ಯಗಳನ್ನು ವೇಮನ ಶತಕ ಎಂದು ಕರೆಯಲಾಗುತ್ತದೆ. ಇವರ ಪ್ರತಿ ಪದ್ಯವು ವಿಶ್ವದಾಭಿರಾಮ್ ವಿನೂರ ವೇಮ ಎಂಬ ಮುಕುಟದೊಂದಿಗೆ ಕೊನೆಗೊಳ್ಳುತ್ತದೆ. ಸಂಕೀರ್ಣವಾದ ಪದಗಳನ್ನು ಬಳಸದೆ ಸಾಮಾನ್ಯ ಜನರಿಗೂ ಅರ್ಥವಾಗುವಂತಹ ಆಡುಭಾಷೆಗಳಲ್ಲಿ ವೇಮನರು ತತ್ವಗಳನ್ನು ಹೇಳಿದರು. ಜಾತಿ ಮತಗಳ ಹೆಸರಿನಲ್ಲಿ ನಡೆಯುವ ತಾರತಮ್ಯವನ್ನು ಕಟುವಾಗಿ ಟೀಕಿಸಿದ ಅವರು ಎಲ್ಲರೂ ಒಂದೇ ಎಂಬ ಸಂದೇಶ ನೀಡಿದರು. ಅರ್ಥವಿಲ್ಲದ ಆಚರಣೆಗಳು ಮತ್ತು ಮೂಢನಂಬಿಕೆಗಳನ್ನು ವಿರೋಧಿಸಿದರು. ಮನುಷ್ಯನ ಅಹಂಕಾರವನ್ನು ತೊರೆದು ಸರಳವಾಗಿ ಬದುಕುವುದೇ ನಿಜವಾದ ಯೋಗ ಎಂದು ಅವರು ಪ್ರತಿಪಾದಿಸಿದ್ದರು. ವೇಮನರ ಪ್ರಭಾವ ಕರ್ನಾಟಕದ ಮೇಲೆಯೂ ಅಪಾರವಾಗಿತ್ತು. ಕವಿ ಸರ್ವಜ್ಞರ ವಚನಗಳು ಹೇಗೋ ಹಾಗೆಯೇ ವೇಮನರ ಪದ್ಯಗಳು ಜನಪ್ರಿಯವಾಗಿವೆ. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗಗಳಲ್ಲಿ ವೇಮನರ ತತ್ವಗಳನ್ನು ಇಂದಿಗೂ ಪ್ರಚುರಪಡಿಸುತ್ತಿರುವುದು ಸ್ತುತ್ಯಾರ್ಹ. ಮಿಥ್ಯ ತಿಳಿವಿನಿಂದ ಮೋಕ್ಷ ದೊರಕಬಹುದೇ, ಕೈಲಾಗದ ಕೆಲಸ ಗೆಯ್ಯಬೇಡ, ಗುರು ಎನ್ನಬೇಡ ಗುಣಹೀನನಾಗಿರೇ. ನಿನ್ನ ಹತ್ರ ದೊಡ್ಡ ಗುಣ ಇರಬೇಕು, ನಿನ್ನ ಹತ್ರ ತನು ಮನ ಧನದ ಗುಣ ಇರಬೇಕು, ನಿನ್ನ ಹತ್ರ ಸಮಾಜ ಸೇವಾ ಕೈಂಕರ್ಯಗಳನ್ನು ತೊಡಗಿಸಿಕೊಳ್ಳುವಂಥ ಗುಣ ಇರಬೇಕು. ಅಂದಾಗ ಮಾತ್ರ ನೀನೊಬ್ಬ ದೊಡ್ಡ ವ್ಯಕ್ತಿ ಆಗ್ತಿದ್ದಿ. ಕೇವಲ ಮಾತಿನಲ್ಲಿ ದೊಡ್ಡ ವ್ಯಕ್ತಿ ಆಗೋದಿಲ್ಲ, ಕೇವಲ ಡಂಬಾಚಾರದಲ್ಲಿ ದೊಡ್ಡ ವ್ಯಕ್ತಿ ಆಗೋದಿಲ್ಲ. ದೊಡ್ಡ ವ್ಯಕ್ತಿಗಳಾಗಿ ಈನ ಕಾರ್ಯವನ್ನು ಮಾಡಿದರೆ ಆ ಗುರುವು ನಂಬೋದಿಲ್ಲ, ಆ ದೇವರು ನಿನ್ನನ್ನು ನಂಬೋದಿಲ್ಲ ಅನ್ನುವಂಥದ್ದನ್ನು ಸ್ವತಃ ಆ ವೇಮನ ಮಹಾಯೋಗಿಗಳು ನಮ್ಮ ಇತಿಹಾಸದಲ್ಲಿ ಈ ಮಾತನ್ನು ಹೇಳಿರ್ತಕ್ಕಂಥದ್ದು. ಇಂಥ ವ್ಯಕ್ತಿಗಳು 17 ಶತಮಾನದ ಮಧ್ಯದಲ್ಲಿ ಒಬ್ಬರು ನಾವು ಬ್ರೌನ್ ಅಂತಂದು ಹೇಳಿ ಕರಿತೀವಿ ಅವರನ್ನು. ನಾವು ತಮಗೆಲ್ಲ ಗೊತ್ತಿರಬೇಕು, ಇಂಗ್ಲೆಂಡಿನ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಆತ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸಕ್ಕೆ ಬಂದಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ವೇಮನರ ಬದುಕನ್ನು ಇದು ಜಗತ್ತಿಗೆ ಪರಿಚಯಿಸಿದ್ದು. ನನಗದು ಭಾಳ ಆಶ್ಚರ್ಯ ಆಗ್ತದೋ. ನನಗೆ ಈ ಮಾನ್ಯ ತಹಶೀಲ್ದಾರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಮಾತಾಡೋಂತಂದಾಗ ನಾನು ಇತಿಹಾಸ ಎಲ್ಲ ತಕ್ಕಿದೆ. ಯಾಕಂದ್ರೆ ದೊಡ್ಡ ಸಮುದಾಯ, ಉಳ್ಳವರ ಸಮುದಾಯ, ಬುದ್ಧಿವಂತರ ಸಮುದಾಯದಲ್ಲಿ ನಾನು ಮಾರ್ಗದರ್ಶನ ಮಾಡಬೇಕು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾದ್ರೆ ಏನಾದರೂ ಒಂದಿಷ್ಟು ವಿಶೇಷತೆಯನ್ನು ಹುಡ್ಕೋಣ ಅಂತ ಹೊರಟಾಗ ಅವಾಗ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಈ CP ಬ್ರೌನ್ ಅಂತೇಳಿ ಫಿಲಿಪ್ ಅನ್ನೋಂಥ ಒಬ್ಬ ಆ ಅಧಿಕಾರಿ ಏನು ಮಾಡ್ತಾರೆ, ಇವ್ರ ಬಗ್ಗೆ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡ್ತಾರೆ. ತೆಲುಗು ಒಂದು ನಾಡಿನಲ್ಲಿ ಸಂಗ್ರಹ ಮಾಡಿ ಅವುಗಳನ್ನು ಮುದ್ರಣಕ್ಕೆ ಒಳಪಡಿಸಿ ಭಾರತದ ಸಾಕ್ರೆಟಿಸ್ ಅಂತಂದು ಹೇಳಿ ಈ ಮಹಾಯೋಗಿ ವೇಮನರನ್ನು ಕರೀತಾರೆ. ಇದು ನಮಗೆ ಗೊತ್ತಿರಲಿ, ಭಾರತದ ಸಾಕ್ರೆಟಿಸ್ ಅಂತಂದು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆತ್ಮೇರೆ ನಾನು ಜಾಸ್ತಿ ಹೊತ್ತು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಈಗಾಗಲೇ ಇವತ್ತು ಮಾನ್ಯ ನಮ್ಮ ವಿರೋಧ ಪಕ್ಷದ ಮುಖ್ಯ ಸಚೇತಕರ ಒಂದು ನೇತೃತ್ವದಲ್ಲಿ, ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತೊಂದು ಗುರುಸು ಜನಸ್ಪಂದನ ಕಾರ್ಯಕ್ರಮವೂ ಕೂಡ ಇದೆ. ಹಾಗಾಗಿ ಇಷ್ಟು ಸಂಕ್ಷಿಪ್ತವಾಗಿ ತಮ್ಮೊಟ್ಟಿಗೆ ಇನ್ನೂ ಚರ್ಚೆ ಮಾಡಲಿಕ್ಕೆ ತುಂಬ ಇತ್ತು. ಆದರೂ ಕೂಡ ಕೆಲವು ಸಮಯದ ಅಭಾವದಿಂದಾಗಿ ಇಲ್ಲಿಗೆ ಕೆಲವು ವಿಚಾರಗಳನ್ನು ಹಂಚಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ 2 ವಿಚಾರಗಳನ್ನು ಮೊಟಕುಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ತತ್ವಗಳನ್ನು, ಆದರ್ಶಗಳನ್ನ ಇವೆಲ್ಲೂ ಕೂಡ ಅಳವಡಿಸಿಕೊಳ್ಳೋದ್ರ ಮೂಲಕ ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳೋಣ ಮತ್ತು ಅವರ ತತ್ವಾದರ್ಶಗಳನ್ನ ಇವೆಲ್ಲೂ ಕೂಡ ಪಾಲಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸಿ.